ನಮಸ್ಕಾರ ರೀ, ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರವೆನ ಉಪಯೋಗಿಸ್ಕೊಂಡು ಸಂಜೆ ಟೈಮ್ ಟೀ ಮತ್ತು ಕಾಫಿ ಜೊತೆಗೆ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸಿ ಕೊಡಾಕತ್ತೇನೆ ರೀ. ಮನೆಯವರಿಗೆಲ್ಲ ಒಂದೇ ರೀತಿ ಸ್ನ್ಯಾಕ್ಸ್ ತಿಂದು ಬೇಜಾರಾಗಿದ್ದರೆ ಈ ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ನೀವು ಮಾಡಿದ ಮೇಲೆ ಹೇಳ್ತೀರಿ ಸೂಪರ್ ಅಂಥೇಳಿ. ಅಷ್ಟು ಟೇಸ್ಟಿಯಾಗಿ, ರುಚಿಯಾಗಿ, ಕ್ರಿಸ್ಪಿಯಾಗಿ ಈ ಸ್ನ್ಯಾಕ್ಸು ಬರ್ತಾವ್ರಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ನ್ಯಾಕ್ಸ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದ್ಸಲ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಕಪ್ಪಿನ ಅಳತೆಯಲ್ಲಿ 1 ಕಪ್ ನೀರನ್ನ ತೊಗೊಳಕತ್ತೇನೆ ರೀ. 1 ಕಪ್ ನೀರಿಗೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳಕತ್ತೇನೆ ರೀ. ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಜ್ವಾನನ ಸೇರಿಸ್ಕೊಳಕತ್ತೇನೆ. ಅಜ್ವಾನ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು. ಇವಾಗ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳಕತ್ತೇನೆ ರೀ. ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ, ಅಚ್ಚ ಖಾರ ಪುಡಿ, ಲಾಸ್ಟಲ್ಲಿ ಅರ್ಧ ಟೀ ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿಂದ ಈ ನೀರು ಸ್ವಲ್ಪ ಕುದಿ ಬರಬೇಕು ನೋಡ್ರಿ. ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ನಾವೇನು ನೀರು ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 1.5 ಕಪ್ ಆಗುವಷ್ಟು ನಾನು ಚಿರೋಟಿ ರವೆನ ಸೇರಿಸ್ಕೊಳಕತ್ತೇನೆ ರೀ. ಬಾಂಬೆ ರವೆ ಅಂತ ಕರೀತಾರೋ ನೋಡ್ರಿ. 1.5 ಕಪ್ ಅಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ನೀರಿಗೆ 1.5 ಕಪ್ನಷ್ಟು ರವೆ ಪೂರ್ತಿ ಪರ್ಫೆಕ್ಟ್ ಆಗಿರುತ್ತೆ ರೀ. ನೀವು ಸಣ್ಣ ರವೆ, ಚಿರೋಟಿ ರವೆ ಬದಲಿಗೆ ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ರವೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಪೂರ್ತಿ ತಣ್ಣಗೆ ಆಗಾಕ ಬಿಡಬೇಕ್ರಿ. ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಬಿಟ್ಟರೆ ತಣ್ಣಗೆ ಆಗಿರ್ತೈತಿ. ಪೂರ್ತಿ ಅಂದ್ರೆ ಪೂರ್ತಿ ತಣ್ಣಗೆ ಆಗಾಕ ಬಿಡಬಾರ್ದು. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಸ್ವಲ್ಪ ಕೈಗೆ ಎಟ್ಕೊಟ್ಟು ಬಿಸಿ ಇದ್ರೆ ಸಾಕ್ರಿ. ನೋಡ್ರಿ, ಇವಾಗ ನಾನು 5 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಒಂದು ಸ್ವಲ್ಪ ಬಿಸಿ ಐತಿ. ಇವಾಗ ಇದನ್ನು ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಲಿಲ್ಲ ಅಂದ್ರೆ ಸ್ನ್ಯಾಕ್ಸು ಸರಿಯಾಗಿ ಬರೋದಿಲ್ಲರಿ. ನಾವು ಎಣ್ಣೆಲಿ ಹಾಕಿದ ತಕ್ಷಣ ಪೂರ್ತಿಯಾಗಿ ಸ್ಪ್ರೆಡ್ ಆಗಿಬಿಡ್ತೈತಿ. ಅದಕ್ಕಾಗಿ ಈ ಹಿಟ್ಟನ್ನು ಪೂರ್ತಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಸೇಮ್ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾದ್ತೇವಲ್ಲ ಅದೇ ರೀತಿ ಇದನ್ನು ಸ್ಮೂತಾಗಿ ನಾದಬೇಕು. ಮತ್ತು ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತಿರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅಂದ್ರೆ ನಾನು ಯಾವಾಗ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ರಿ, ಈ ರೀತಿ ಸ್ಮೂತಾಗಿ ಹಿಟ್ಟನ್ನು ಕಲಿಸಿಂದ ಈಗ ನಾನು ಇದನ್ನು 2 ಭಾಗವಾಗಿ ಮಾಡ್ಕೊಳಕತ್ತೇನೆ. ಈ ರೀತಿ ಹಿಂಗೆ 2 ಭಾಗವಾಗಿ ಮಾಡ್ಕೊಂಡಿಂದ ಒಂದು ಭಾಗನ ತೊಗೊಳಕತ್ತೇನೆ ರೀ. ಉಳಿದ ಇನ್ನೊಂದು ಭಾಗನ ಒಂದು ಮುಚ್ಚಳನ ಮುಚ್ಚಿ ಹಂಗೆ ಸೈಡಿಗೆ ಇಡ್ರಿ. ಇವಾಗ ಇದನ್ನು ನಾವು ಚಪಾತಿನ ಯಾವ ಸೇಮ್ ಲಟ್ಟಿಸ್ಕೋತೇವಲ್ಲ ಅದೇ ಸೇಮ್, ಜಾಸ್ತಿ ದಪ್ಪು ಆಗಬಾರ್ದು ಮತ್ತು ಜಾಸ್ತಿ ತಿಳುನೂ ಆಗಬಾರ್ದು. ಹಂಗೆ ಲಟ್ಟಿಸ್ಕೋಬೇಕ್ರಿ. ಮೀಡಿಯಮ್ ಇರಬೇಕು. ಜಾಸ್ತಿ ದಪ್ಪ ಆದ್ರೆ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿ ಬರಂಗಿಲ್ರಿ. ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಒಳಗೆ ಹಂಗೆ ಇರ್ತಾವೆ. ಅದಕ್ಕಾಗಿ ಒಂದು ಸೈಜು ನೋಡಿಕೊಂಡು ಲಟ್ಟಿಸ್ಕೊರಿ. ನೋಡ್ರಿ, ಈ ರೀತಿ ಅಗದಿ ತಿಳುವಾಗೆ ಲಟ್ಟಿಸ್ಕೊಂಡ್ರೆ ಜಲ್ದಿ ರೋಸ್ಟ್ ಆಗಿಬಿಡ್ತೈತ್ರಿ. ನೋಡ್ರಿ, ಈ ರೀತಿ ಮೀಡಿಯಮ್ ಸೈಜ್ ಒಳಗೆ ಇರಬೇಕು. ಇವಾಗ ಒಂದು ಟಾನಿಕ್ ಮುಚ್ಚಳನ ತೊಗೊಂಡು ಈ ರೀತಿ ರೌಂಡ್ ಶೇಪ್ ಒಳಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡೋದು ನಿಮ್ಗೆ ಕಷ್ಟ ಅನಿಸಿದ್ರೆ ಒಂದು ಚಾಕು ತೊಗೊಂಡು ಸಿಂಪಲ್ಲಾಗಿ ಸ್ಕ್ವೇರ್ ಶೇಪ್ ಒಳಗೂ ಬೇಕಾದರೂ ಕಟ್ ಮಾಡಿ ಇಟ್ಕೋಬೋದ್ರಿ. ಆದರೆ ಈ ಶೇಪ್ ಒಳಗೆ ಮಾಡಿದ್ರೆ ರೌಂಡ್ ಶೇಪ್ ಒಳಗೆ ನೋಡೋಕ್ಕೂ ಚೆಂದ ಅನಿಸ್ತೈತಿ ಮತ್ತು ಸ್ವಲ್ಪ ಡಿಫ್ರೆಂಟಾಗೂ ಕಾಣಿಸ್ತೈತಿ. ಅದಕ್ಕಾಗಿ ಈ ರೀತಿ ಒಂದು ಟಾನಿಕ್ ಮುಚ್ಚಳನ ತೊಗೊಂಡು ನಮ್ಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿ ಈ ಸ್ನ್ಯಾಕ್ಸ್ನ ನಾವು ಆರಾಮಾಗಿ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ, ಕೆಡೋದಿಲ್ಲ. ಮತ್ತು ಮನೆಯವರೆಲ್ಲರೂ ಡಿಫ್ರೆಂಟಾಗಿ ಏನಾದರೂ ಕೇಳ್ತಾ ಇರ್ತಾರೋ ಅವ್ರಿಗೆ ಈ ರೀತಿ ಸ್ನ್ಯಾಕ್ಸ್ನ ಅಥವಾ ಚಿಪ್ಸ್ನ ನೀವು ಮಾಡಿಕೊಟ್ರಿ ಅಂದ್ರೆ ಪದೇ ಪದೇ ಇದನ್ನೇ ಕೇಳ್ತಾರ್ರಿ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಈ ಸ್ನ್ಯಾಕ್ಸು ಬರ್ತಾವ್ರಿ. ನೋಡ್ರಿ, ಈ ರೀತಿ ಸ್ನ್ಯಾಕ್ಸ್ನ ಎಲ್ಲ ಸ್ನ್ಯಾಕ್ಸ್ನೂ ರೆಡಿ ಮಾಡಿ ಇಟ್ಕೋಬೇಕು. ನೋಡ್ರಿ, ನಾನಿಲ್ಲೇ ಎಷ್ಟು ಸೈಜ್ ಒಳಗೆ ರೆಡಿ ಮಾಡಿ ಇಟ್ಕೊಂಡೇನಂಥೇಳಿ ನಿಮಗೆ ಗೊತ್ತಾಗತೈತಿ. ಜಾಸ್ತಿ ದಿಪ್ಪು ಇಲ್ಲ ಮತ್ತು ಜಾಸ್ತಿ ತಿಳುನೂ ಇಲ್ಲ. ಈ ರೀತಿ ಉಳಿದ ಹಿಟ್ಟನ್ನು ಕೂಡ ಇದೇ ರೀತಿ ನೀಟಾಗಿ ಲಟ್ಟಿಸಿ ಒಂದು ಟಾನಿಕ್ ಮುಚ್ಚಳನ ತೊಗೊಂಡು ರೌಂಡ್ ಶೇಪ್ ಒಳಗೆ ಸ್ನ್ಯಾಕ್ಸ್ನ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡು ಬಿಡ್ರಿ. ಇವಾಗ ಈ ಕಡೆ ಸ್ಟವ್ನ ಹಚ್ಚಿ ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು
ಪಾತ್ರೆ ಕಾದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡೋಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡುವಾಗ ಚಿಪ್ಸ್ನ ಎಣ್ಣೆಲಿ ಹಾಕಿದ ನಂತರ ಒಂದೇ ಸರ್ತಿ ಸ್ಪೂನ್ ತೊಗೊಂಡು ಈ ರೀತಿ ಕೈ ಆಡಿಸ್ಬಾರ್ದ್ರಿ. 2ರಿಂದ 3 ನಿಮಿಷ ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು ಫ್ರೈ ಆಗಿಂದ ಈ ರೀತಿ ಸ್ಪೂನ್ ತೊಗೊಂಡ ಕೈ ಆಡಿಸ್ಕೊತನ ಇರಬೇಕ್ರಿ. ಈ ಸ್ನ್ಯಾಕ್ಸ್ನ ಫ್ರೈ ಮಾಡುವಾಗ ಉರಿನ ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಫ್ರೈ ಮಾಡಬೇಕು. 3ರಿಂದ 4 ನಿಮಿಷ ಆಗಿಂದ ಸ್ನ್ಯಾಕ್ಸು ರೆಡಿ ಆಗ್ತಾವೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ತೆಗೆದುಬಿಡ್ರಿ. ನೋಡಿರಿ ಕಲರು ಎಷ್ಟು ನೀಟಾಗೆ ಬಂದೈತೆ ಅಂಥೇಳಿ. ಈ ಸ್ನ್ಯಾಕ್ಸ್ನ ಸ್ವಲ್ಪ ಬಿಸಿ ಆರಿಂದ ಸರ್ವ್ ಮಾಡಬೇಕ್ರಿ. ಇಲ್ಲಾಂದ್ರೆ ಸ್ವಲ್ಪ ತನ್ಗ ಆಗಿಂದ ಇವು ಕ್ರಿಸ್ಪಿ ಆಗ್ತಾವೆ. ಬಿಸಿ ಇರುವಾಗಲೇ ತಿಂದುಬಿಟ್ರೆ ಮೆತ್ತಗನ ಇರ್ತಾವೆ. ನೋಡಿರಿ ಉಳಿದೆಲ್ಲ ಚಿಪ್ಸ್ನು ಇದೇ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿಂದ ಕಲರ್ ಚೇಂಜ್ ಆಗಿಂದ ತೆಗೆದುಬಿಡ್ರಿ. ಇಲ್ಲಾಂದ್ರೆ ಭಾಳ ಕಪ್ಪಾದ್ರೆ ನೋಡೋಕೆ ಅಷ್ಟು ನೀಟಾಗಿ ಕಾಣಂಗಿಲ್ಲ. ನೋಡಿರಿ ಸ್ನ್ಯಾಕ್ಸು ಎಷ್ಟು ಕ್ರಿಸ್ಪಿಯಾಗಿ ನೀಟಾಗಿ ಪರ್ಫೆಕ್ಟಾಗಿ ಬಂದಾವಂಥೇಳಿ. ನೀವು ಸೌಂಡು ಕೇಳಾಕತ್ತಿರಬೇಕು ಯಾವ ರೀತಿ ಸ್ನ್ಯಾಕ್ಸು ಬಂದಾವಂಥೇಳಿ. ಈ ಸ್ನ್ಯಾಕ್ಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಪಕ್ಕ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ರೀ ಇದು. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.